ಮನುಸ್ಮೃತಿ ಏನು ಹೇಳ್ತದೆ ಅಂತಂದರೆ, ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರ ಕೈಯಲ್ಲಿ ಹಣ ಇರಬಾರ್ದು. ಯಾಕಂದರೆ ಅವರು ಸೇವಕರಾಗೇ ಇರಬೇಕು. ಮನುಸ್ಮೃತಿ ಏನು ಹೇಳ್ತದೆ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರಿಗೆ ಅವ್ರ ಕೈಯಲ್ಲಿ ಹಣ ಇರಬಾರದು, ಸ್ವಾಭಿಮಾನದಿಂದ ಬದುಕಬಾರದು. ಅವರು ಸಂಪೂರ್ಣ ಸೇವಕರಾಗಿರಬೇಕು. ಈ ಮನುಸ್ಮೃತಿಯಿಂದ ಪ್ರೇರಣೆ ಪಡೆದಿರೋರು ಯಾರು? RSS. ಅವರು ಮಾರ್ಗದರ್ಶಕರು, BJP ಸರ್ಕಾರಕ್ಕೆ ಮಾರ್ಗದರ್ಶಕರು ಅವರು. ಅಂದರೆ ಹಳ್ಳಿ ಅಧಿಕಾರನ ಕಿತ್ಕೊಳ್ಳೋದು, ದಿಲ್ಲಿನಲ್ಲಿ ಇಟ್ಕೊಳ್ಳೋದು. ಹಳ್ಳಿ ಅಧಿಕಾರನ ದಿಲ್ಲಿ ಅಧಿಕಾರ ಕಿತ್ಕೊಂಡಿದೆ. ಮನುಸ್ಮೃತಿ ಏನು ಹೇಳ್ತದೆ ಅಂತಂದರೆ, ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರ ಕೈಯಲ್ಲಿ ಹಣ ಇರಬಾರದು. ಯಾಕಂದರೆ ಅವರು ಸೇವಕರಾಗೇ ಇರಬೇಕು. ಮನುಸ್ಮೃತಿ ಏನು ಹೇಳ್ತದೆ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರಿಗೆ ಅವ್ರ ಕೈಯಲ್ಲಿ ಹಣ ಇರಬಾರದು, ಸ್ವಾಭಿಮಾನದಿಂದ ಬದುಕಬಾರದು. ಅವರು ಸಂಪೂರ್ಣ ಸೇವಕರಾಗಿರಬೇಕು. ಈ ಮನುಸ್ಮೃತಿಯಿಂದ ಪ್ರೇರಣೆ ಪಡೆದಿರೋರು ಯಾರು? RSS. ಅವರು ಮಾರ್ಗದರ್ಶಕರು, BJP ಸರ್ಕಾರಕ್ಕೆ ಮಾರ್ಗದರ್ಶಕರು ಅವರು. ಅಂದರೆ ಹಳ್ಳಿ ಅಧಿಕಾರನ ಕಿತ್ಕೊಳ್ಳೋದು, ದಿಲ್ಲಿನಲ್ಲಿ ಇಟ್ಕೊಳ್ಳೋದು. ಹಳ್ಳಿ ಅಧಿಕಾರನ ದಿಲ್ಲಿ ಅಧಿಕಾರ ಕಿತ್ಕೊಂಡಿದೆ.